ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಸೆಪ್ಟೆಂಬರ್ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ಅವಲೋಕಿಸುವಂಥದ್ದು. ಸೆಪ್ಟೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಗೆ ಕಾರ್ಯಸಿದ್ಧಿ, ರಾಜಯೋಗ, ಶುಭ ಲಾಭ, ಸೌಭಾಗ್ಯ ಎಂಬಂಥ ಒಂದು ವಾಕ್ಯ ಅನ್ವಯ ಆಗುತ್ತೆ. ಅಂದರೆ ಅದರ ಅರ್ಥ ನಿಮಗೆ ಈ ತಿಂಗಳಲ್ಲಿ ಅದೃಷ್ಟ ನಿಮ್ಮ ಪರವಾಗಿ ಬಹಳ ಅನುಕೂಲಕರವಾಗಿರುವಂತಹ ಒಂದು ಲಕ್ಕಿ ತಿಂಗಳು ಅಥವಾ ಅದೃಷ್ಟದ ಮಾಸ ಎಂದು ಕರೆಯಲ್ಪಡುತ್ತದೆ. ಅಲ್ಲಿ ರಾಜಯೋಗದಂಥ ಫಲ ನಿಮಗೆ ಅಲ್ಲಿ ಸೂರ್ಯನಿಂದ, ಗುರುವಿನಿಂದ, ಶುಕ್ರನಿಂದ, ಚಂದ್ರನಿಂದ ಹಲವಾರು ಬಾರಿ ಸಿಗಲಿದೆ. ಅದನ್ನು ಅರಿತುಕೊಂಡು ನೀವು ಈ ಗೋಚಾರ ಫಲ ಅಂದರೆ ಗ್ರಹಗಳ ಚಲನೆ, ಗ್ರಹಗಳು ಇರತಕ್ಕಂಥ ರಾಶಿಗಳ ಮೇಲೆ ಇರತಕ್ಕಂತಹ ಫಲ ನಿಮಗೆ ನಿಮ್ಮ ಪರವಾಗಿ ಇರುತ್ತೆ. ಇದು ಯಾವಾಗಲೂ ಬರುವಂಥದ್ದಲ್ಲ. ಕೆಲವೊಂದು ಅವಕಾಶಗಳು 12 ವರ್ಷಕ್ಕೊಮ್ಮೆ, ಕೆಲವೊಂದು ಅವಕಾಶಗಳು 18 ವರ್ಷಗಳಿಗೊಮ್ಮೆ, ಕೆಲವೊಂದು ಅವಕಾಶಗಳು ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಬರುವಂಥದ್ದು. ಅವೆಲ್ಲವೂ ಈ ತಿಂಗಳಲ್ಲಿ ನಿಮಗೆ ಅದ್ಭುತವಾಗಿ ಫಲವನ್ನು ಒಟ್ಟೊಟ್ಟಿಗೆ ಕೊಡುವಂಥದ್ದಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಇವೆಲ್ಲವನ್ನು ಮರೆದುಕೊಂಡು ಈ ತಿಂಗಳನ್ನು ಬಹಳ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಮೀಸಲಿಟ್ಟು ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಅಂದರೆ ಪ್ರಯತ್ನ ಮನುಷ್ಯನದು ಇರಲೇಬೇಕು. ಆದರೆ ಪ್ರಯತ್ನಕ್ಕೆ ಫಲ ಬರುವಂಥದ್ದು ಕೆಲವೊಮ್ಮೆ ಹಿಂದೆ ಮುಂದೆ ಅಥವಾ ವಿಳಂಬ ಆಗುವಂಥದ್ದು, ಕೈ ತಪ್ಪುವಂತೆಲ್ಲ ಅರ್ಥ. ಹಾಗಾಗಿ ಆ ಯೋಗಾನುಯೋಗ ಅಂದರೆ ಕಾಲ ಕೂಡಿ ಬಂದಾಗ ನೀವು ಪ್ರಯತ್ನ ಪಟ್ಟರೆ ಅವೆಲ್ಲ ಕ್ಷಿಪ್ರವಾಗಿ ಖಂಡಿತ ಕೈಗೂಡುತ್ತೆ. ಆರಂಭದಲ್ಲಿ ನಿಮಗೆ ಸೂರ್ಯನಿಂದ ಗಮನಿಸಿದಾಗ ಅತ್ಯದ್ಭುತವಾಗಿ ನಿಮಗೆ ಸೂರ್ಯನ ಬೆಂಬಲ ತಿಂಗಳ ಪೂರ್ತಿ ಇರಲಿದೆ. ಆರಂಭದಲ್ಲಿ ಆತನು ಕರ್ಮಸ್ಥನಾಗಿಯೂ ಆಮೇಲೆ ಲಾಭಸ್ಥನಾಗಿಯೂ ಇರುವ ಕಾರಣ ಅಲ್ಲಿ ಆತನು ಸಿಂಹ ರಾಶಿಯಲ್ಲಿ 16ರವರೆಗೆ ಇರ್ತಾನೆ. 17ಕ್ಕೆ ಸೂರ್ಯನ ಪ್ರವೇಶ ಕನ್ಯಾ ರಾಶಿಗೆ ಆಗುತ್ತೆ. ಈ ಎರಡೂ ಅವಕಾಶಗಳು ನಿಮಗೆ ತಿಂಗಳ ಪೂರ್ತಿ ಸೂರ್ಯನ ವಿಶೇಷವಾದ ಆಶೀರ್ವಾದವನ್ನು ಕೊಡಲಿದೆ. ಗ್ರಹಾಧಿಪ, ಗ್ರಹರಾಜ ಅಥವಾ ಲೋಕಾತ್ಮ ಎಂದು ಕರೆಯಲ್ಪಡುವಂಥ ಸೂರ್ಯ ಭಗವಂತನು ನಿಮಗೆ ಧೈರ್ಯವನ್ನು, ಯಶಸ್ಸನ್ನು, ಕೀರ್ತಿಯನ್ನು, ಲಾಭವನ್ನು ತಿಂಗಳ ಪೂರ್ತಿ ಕೊಡುತ್ತಾನೆ. ಜೊತೆಗೆ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಮೂಲದ ಕೆಲಸ, ದಾಖಲೆ ಪತ್ರಗಳನ್ನು ಸಂಗ್ರಹ ಮಾಡುವಂಥದ್ದು ಅಥವಾ ಹೊಸದಾಗಿ ಏನೋ ಅರ್ಜಿಗಳನ್ನು ಹಾಕುವಂಥದ್ದು, ಇವೆಲ್ಲಕ್ಕೂ ಅಲ್ಲಿ ಸೂರ್ಯನ ಬೆಂಬಲ ನಿಮಗೆ ಸಹಾಯಕ್ಕೆ ಬರುತ್ತೆ. ಭೂಮಿಯ ವಿವಾದ, ಭೂಮಿಗೆ ಸಂಬಂಧಪಟ್ಟ ಪತ್ರಗಳು ಇವೆಲ್ಲವನ್ನು ಸಹ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅಥವಾ ಅಪ್ಲೈ ಮಾಡಲಿಕ್ಕೆ ಸಹ ಅವಕಾಶ ಇದೆ. ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು ಅಥವಾ ಮನೆಯ ನವೀಕರಣ ಇತ್ಯಾದಿಗಳಿಗೂ ಸಹ ಈ ಸೂರ್ಯನ ವಿಶೇಷವಾದ ಕಾರ್ಯಬೆಂಬಲ ನಿಮಗೆ ಸಿಗುತ್ತೆ. ಇನ್ನು ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ, ಪ್ರಮೋಷನ್ ಸಿಗುವಂಥದ್ದು, ಉದ್ಯೋಗ ಬದಲಾವಣೆ ಅವಕಾಶ ಸಿಗುವಂಥದ್ದು, ಹೊಸ ಉದ್ಯೋಗಕ್ಕೆ ಅರ್ಜಿ ಹಾಕುವವರಿಗೆ ಅಲ್ಲಿ ಸಿಲೆಕ್ಷನ್ ಆಗುವಂಥದ್ದು, ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಸೂರ್ಯ ಭಗವಂತರು ನಿಮಗೆ ತನು, ಮನ, ಧನ ಎಲ್ಲದಕ್ಕೂ ಅವರ ಒಂದು ಶುಭಾಶೀರ್ವಾದ ಇರುತ್ತೆ. ಅದನ್ನು ಅರಿತುಕೊಂಡು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸೂರ್ಯನ ವಿಶೇಷವಾದ ಅನುಗ್ರಹವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ನಿಮ್ಮ ರಾಶಾಧಿಪತಿಯಾದ ಮಂಗಳನ ವಿಚಾರ ನೋಡಿದರೆ ನಿಮಗೆ ಮಂಗಳನಿಂದ ಅಷ್ಟೇನು ಉತ್ತಮ ಪರಿಣಾಮ ಇರೋದಿಲ್ಲ. ಆರಂಭದಲ್ಲಿ ನಿಮಗೆ ಅಷ್ಟಮಸ್ಥನಾಗಿಯೂ ಆ ಮೂಲಕ ನವಮದಲ್ಲಿ ಇರುವಂತನು. ಹಾಗೆ 17ರವರೆಗೂ ಆತನು ಮಿಥುನದಲ್ಲಿರ್ತಾನೆ. 18ಕ್ಕೆ ಕಟಕಕ್ಕೆ ಬರ್ತಾನೆ. ಎರಡೂ ಅವಕಾಶಗಳಲ್ಲಿ ಸಹ ನಿಮಗೆ ವಿರುದ್ಧ ಫಲಗಳು ಆಗುವಂಥದ್ದು. ನಿಮ್ಮ ರಾಶಾಧಿಪತಿ ಆಗಿದ್ದರೂ ಸಹ ಈ ಬಾರಿ ಮಂಗಳನ ಗೋಚಾರ ನಿಮಗೆ ಅಷ್ಟೇನು ಸಲಹೆ ಮಾಡೋದಿಲ್ಲ. ಕೆಲವೊಮ್ಮೆ ಮಾತಿನ ಚಕಮಕಿ, ಕಲಹವಾಗುವಾದ ಅಥವಾ ಬಂಧುಗಳಲ್ಲಿ, ಸೋದರರಲ್ಲಿ, ಮಿತ್ರರಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ಹಿಂದೆ ನಿಮ್ಮ ಮಿತ್ರರಾಗಿದ್ದವರೇ ಈಗ ನಿಮಗೆ ಶತ್ರುಗಳ ಥರ ಪರಿವರ್ತನೆ ಮಾಡೋದಾಗಲಿ ಅಥವಾ ನಿಮ್ಮ ವಿರುದ್ಧ ಅಪಪ್ರಚಾರ, ಅವಮಾನ, ಸಂಚು ಮಾಡುವಂಥದ್ದೆಲ್ಲ ಜರಗಬಹುದು. ಮನಸ್ಸಿಗೆ ಕಿರಿಕಿರಿ ಆಗುವಂಥ ಘಟನೆ ವೃತ್ತಿ ಜಾಗದಲ್ಲೂ ಕೆಲವೊಮ್ಮೆ ಅನುಭವಕ್ಕೆ ಬರ್ಬೋದಾಗಿದೆ. ಕಿರಿಯರಿಂದಲೂ ನಿಮಗೆ ಕೆಲವೊಮ್ಮೆ ತೊಂದರೆಗಳು ಅಥವಾ ಅಸಹಕಾರ ಭಾವನೆಗಳು ವ್ಯಕ್ತ ಆಗ್ಬೋದು. ಹಾಗಾಗಿ ಇಲ್ಲಿ ನೀವು ಮನೋನಿಯಂತ್ರಣ, ಮಾತು ನಿಯಂತ್ರಣ ಇದೆಲ್ಲ ಮಾಡಬೇಕು. ಜೊತೆಗೆ ಕೆಲವೊಮ್ಮೆ ಹಣಕಾಸಿನ ನಷ್ಟ ಕಷ್ಟಗಳು, ಅಪವ್ಯಯ, ದುರ್ವ್ಯಯ ಆಗುವಂಥ ಸಾಧ್ಯತೆ ಬರುತ್ತೆ. ಆರೋಗ್ಯದಲ್ಲಿ ನಿಮ್ಮ ನೆಗ್ಲಿಜೆನ್ಸ್ ಅಂದರೆ ಸ್ವಯಂಕೃತ ಅಪರಾಧವಾಗಿ, ಉದಾಹರಣೆಗೆ ತಪ್ಪು ಆಹಾರ ಸೇವನೆ, ಸರಿಯಾದ ಜೀವನ ಶೈಲಿಯನ್ನು ಮಾಡದಿರುವಂಥದ್ದು, ಇವೆಲ್ಲ ಮಾಡೋದ್ರಿಂದ ಆರೋಗ್ಯದಲ್ಲಿ ಸಹ ಸಮಸ್ಯೆಗಳು ಬರ್ಬೋದು. ಹಾಗಾಗಿ ತನುಮನ ಧನದ ಒಂದು ಎಚ್ಚರಿಕೆ ನಿಮಗೆ ಮಂಗಳು ನಿಮ್ಮ ರಾಶಿ ಅಧಿಪತಿಗೆ ಕೊಡ್ತಾರೆ, ಅದನ್ನು ಗಮನದಲ್ಲಿಟ್ಕೊಳ್ಳಿ. ಇನ್ನು ಬುಧ ಗ್ರಹದ ವಿಚಾರ ಗಮನಿಸಿದಾಗ ಬುಧನ ಒಂದು ಅನುಗ್ರಹ ನಿಮಗೆ ಆರಂಭದಿಂದ 25ರವರೆಗೆ ಬುಧಾನುಕೂಲ ಬಹಳ ಉತ್ತಮವಾಗಿರುತ್ತೆ. ಅಲ್ಲಿಯೂ ಹಾಗೆ ಬುಧನು ಕರ್ಮ ಮತ್ತು ಲಾಭಸ್ಥನಾಗಿದ್ದು ವಿಶೇಷವಾಗಿ ನಿಮಗೆ ಲಾಭ, ಸುಖ, ಜಯವನ್ನು ಕೊಡ್ತಾನೆ. ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿ, ಹೊಸ ಸ್ಟಾರ್ಟಪ್ಗಳನ್ನು ಮಾಡೋರಿಗೆ ಸ್ಟಾರ್ಟಪ್ ಮಾಡುವಂಥ ಅವಕಾಶ, ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಬೆಂಬಲ ಬೆಲೆಗಳು ಸಿಗುವಂಥದ್ದು, ಕೆಲವೊಬ್ಬರಿಗೆ ಪ್ರಯಾಣ, ವಿದೇಶದ ಅವಕಾಶಗಳು ಬರುವಂಥದ್ದು, ಕೆಲವರಿಗೆ ವಿದೇಶದ ಉದ್ಯೋಗ, ಇನ್ನು ಕೆಲವರಿಗೆ ವಿದೇಶಿ ಮೂಲದ ಸಂಸ್ಥೆಗಳಲ್ಲಿ ಅವಕಾಶಗಳು ಸಿಗುವಂಥದ್ದು, ವಿದ್ಯಾರ್ಥಿಗಳಿಗೂ ಸಹ ಹಾಗೆ ಅವರಿಗೆ ಉನ್ನತವಾದ ಸ್ಥಾನಮಾನ, ಸೀಟುಗಳು ಸಿಗುವಂಥದ್ದೆಲ್ಲ ಇರುತ್ತೆ. ಒಟ್ಟಿನಲ್ಲಿ ಈ ಬುಧ ಅನುಕೂಲ ನಿಮಗೆ ಬಹಳ ಲಾಭದಾಯಕವಾಗಿ, ಪ್ರಯೋಜನಕಾರಿಯಾಗಿ ವೃತ್ತಿ, ಉದ್ಯೋಗ, ಶಿಕ್ಷಣಕ್ಕೆ ಅನುಕೂಲಕರವಾಗಿ ಬಂದಿದೆ. ಅದನ್ನು ನೀವು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಗುರುವಿನ ಬಲ ನಿಮಗೆ ಮೊದಲೇ ಗೊತ್ತಿರುವಂತೆ ಆಗಲೇ ಹೇಳಿದ್ದೇನೆ, ನಿಮಗೆ ಜಯವನ್ನು, ಸುಖವನ್ನು, ಲಾಭವನ್ನು ಕೊಡುವಂಥವನು.
ಜೊತೆಗೆ ರಾಜಯೋಗದ ಫಲ ಸಹ ನಿಮಗೆ ಗುರು ಕೊಡಲಿದ್ದಾನೆ. ರಾಜಯೋಗದಂತಹ ಅತ್ಯುತ್ತಮವಾದ ಭಾಗ್ಯಸ್ಥಾನದ ಫಲ ನಿಮಗೆ ಸಿಗುತ್ತೆ. ಹಣಕಾಸಿನವರು ಉತ್ತಮ, ಧನ ಕನಕ ಸಮೃದ್ಧಿ, ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು, ಮದುವೆಗೆ ಅಪೇಕ್ಷೆ ಪಟ್ಟರೆ ಮದುವೆ ಫಿಕ್ಸ್ ಆಗ್ಬೋದು, ಈ ಸಂತಾನ ಅಪೇಕ್ಷಿತರಿಗೆ ಸಂತಾನ ಸಿಗುವಂಥದ್ದು, ಜೊತೆಗೆ ಇನ್ನಿತರ ಯಾವುದೇ ರೀತಿ ನಿಮ್ಮ ದೀರ್ಘಕಾಲದ ಕನಸು, ವಿದೇಶ ಯಾತ್ರೆ, ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ವಾಹನ ಕೊಳ್ಳೋದು ಎಲ್ಲ ಕನಸು ಇದ್ದರೆ ಆ ಕನಸು ನನಸಾಗಲಿಕ್ಕೆ ಗುರುವಿನ ಶುಭಾಶೀರ್ವಾದ ತಿಂಗಳ ಪೂರ್ತಿ ಚೆನ್ನಾಗಿದೆ. ಹಾಗಾಗಿ ತಿಂಗಳ ಪೂರ್ತಿ ರವಿಯ ವಿಶೇಷವಾದ ಬೆಂಬಲ, ತಿಂಗಳ ಪೂರ್ತಿ ಗುರುವಿನ ಬೆಂಬಲ ನಿಮಗೆ ಸಿಗುವಂಥದ್ದು ಅತ್ಯಪೂರ್ವವಾಗಿಸಿದೆ. ಶುಕ್ರನ ವಿಚಾರ ಗಮನಿಸಿದರೆ ಆತನು ನಿಮಗೆ ಜನ್ಮರಾಶಿಯಲ್ಲಿ ಇರ್ತಾನೆ. ಆರಂಭದಿಂದಲೂ ಕೊನೆಯವರೆಗಿನ ಜನ್ಮರಾಶಿಯಲ್ಲಿರುವಂಥ ಶುಕ್ರನು ಹಣಕಾಸಿಗೆ ಸಂಬಂಧಪಟ್ಟು ಉತ್ತಮ ಆದಾಯವನ್ನು, ಲಾಭವನ್ನು, ಜಯವನ್ನು ಕೊಡ್ತಾನೆ. ಆದರೆ ಜನ್ಮದಲ್ಲಿರುವಂಥ ಶುಕ್ರನು ಕೆಲವೊಮ್ಮೆ ಅಡ್ಡ ಪರಿಣಾಮ ಬೀರ್ಬೋದು. ಅಂದರೆ ನಮ್ಮಲ್ಲಿ ದುಂದು ವೆಚ್ಚ ಮಾಡೋ ಬುದ್ಧಿ, ದುರುಪಯೋಗ ಮಾಡುವಂಥ ಬುದ್ಧಿ, ಅಥವಾ ಯಾವುದೇ ರೀತಿಯ ಆಡಂಬರ, ಭ್ರಷ್ಟಾಚಾರಗಳಿಗೆ ಹಣವನ್ನು ಪೋಲು ಮಾಡುವಂಥ ಬುದ್ಧಿ ಎಲ್ಲ ಬರುತ್ತೆ. ಹಾಗಾಗಿ ಆ ವೈಭೋಗ, ಆಡಂಬರ ಇವೆಲ್ಲ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗತ್ತೆ. ಜೊತೆಗೆ ಅನಾವಶ್ಯಕ ಖರ್ಚು, ದುಂದು ವೆಚ್ಚನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಹಾಗಾಗಿ ಶುಕ್ರನಿಂದ ನಿಮಗೆ ಆದಾಯಕ್ಕೆ ಕೊರತೆ ಏನಿಲ್ಲ, ಆದರೆ ಬಂದಂಥ ಆದಾಯವನ್ನು ದುರುಪಯೋಗ ಮಾಡೋದನ್ನು ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸ್ಕೊಳ್ಬೇಕು, ಅಥವಾ ಅಪವ್ಯಯ ಆಗದಂತೆ ನೋಡ್ಕೋಬೇಕು. ಶನಿ ಮಹಾರಾಜರು ನಿಮಗೆ ಪಂಚಮದಲ್ಲಿ ಇರುವ ಕಾರಣ ಅವರಿಗೆ ವಕ್ರಗತಿಯಲ್ಲಿ ಇರ್ತಾರೆ. ಅವರಿಂದ ನಿಮಗೆ ಹೆಚ್ಚಿನ ಅಡ್ಡ ಪರಿಣಾಮ ಏನೂ ಇಲ್ಲ. ಹಿಂದೆ ಆದಂಥ ಪಂಚಮದ ಅಡ್ಡ ಪರಿಣಾಮವನ್ನು ಬರೋದಿಲ್ಲ. ಕೆಲವೊಮ್ಮೆ ಸಾಂಕೇತಿಕವಾಗಿ ಕಿರಿಯರಲ್ಲಿ ಕಲಹ, ಮಾತಿನ ಚಕಮಕಿ, ಅಥವಾ ನಿಮ್ಮದೇ ಮಕ್ಕಳಿಗೂ ನಿಮಗೆ ಏನಾದರೂ ಸ್ವಲ್ಪ ವೈರುಧ್ಯದ ಭಾವನೆಗಳು ಮೂಡುವಂಥದ್ದು ಮುಂತಾದ ಸಣ್ಣ ಪುಟ್ಟ ಅಹಿತಕರ ಘಟನೆಗಳಿಗೆ ಸಾಕ್ಷಿ ಆಗ್ಬೋದು. ಇನ್ನು ರಾಹು ನಿಮಗೆ ಮಾಸಪೂರ್ತಿಯಾಗಿ ಆತನು ಅರ್ಧಾಷ್ಟಮದಲ್ಲಿ 4ರ ಸ್ಥಾನದಲ್ಲಿರುವ ಕಾರಣ ಅಲ್ಲಿನೂ ಹಾಗೆ ನಿಮಗೆ ಕೆಲವೊಮ್ಮೆ ಮಾತಿನ ಚಕಮಕಿ, ಬಂಧುಗಳಲ್ಲಿ ಮಿತ್ರರಲ್ಲಿ ವಿರೋಧಗಳು ಆಗುವಂಥದ್ದು, ಅದು ಯಾವುದೇ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ನಿಮಗೆ ಅಲ್ಲಿ ಇತರರಿಂದ ಅಡೆತಡೆ, ಅಡ್ಡಿಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಅದನ್ನು ಗಮನಿಸಿಕೊಳ್ಳಿ. ರಾಹುವಿನ ವೈರುಧ್ಯ ನಿಮಗೆ ಇರುತ್ತೆ. ಬಂಧುಗಳಲ್ಲಿ, ಮಿತ್ರರಲ್ಲಿ ಸಹ ಹಾಗೆ ನಿಮಗೆ ಅವಮಾನಕರ ಘಟನೆ ಆಗ್ಬೋದು. ಇನ್ನು ಕೇತುವಿನ ವಿಚಾರ ನೋಡಿದಾಗ ಕೇತು ನಿಮಗೆ ಮಾಸಪೂರ್ತಿ ಪೂರಕವಾಗಿದ್ದಾನೆ. ಕೇತುವಿಂದಾಗಿ ನಿಮಗೆ ಆಕಸ್ಮಿಕ ಧನಲಾಭ, ಉದ್ಯೋಗ ವ್ಯಾಪಾರದಲ್ಲಿ ಪ್ರಗತಿ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು. ಇನ್ನು ಕೆಲವರಿಗೆ ಲಕ್ಸುರಿ ಐಟಮ್ಗಳು ಅಥವಾ ಇನ್ನಿತರ ಭೋಗ ಸಾಮಗ್ರಿ ಇತ್ಯಾದಿಗಳು ಗಿಫ್ಟಾಗಿ, ಅಂದರೆ ನಿಮಗೆ ಬಹುಮಾನ ಅಥವಾ ಉಡುಗೊರೆಯಾಗಿ ಎಲ್ಲ ಸಿಗುವಂಥದ್ದು ಅವಕಾಶ ಇರುತ್ತೆ. ಮಿತ್ರರಲ್ಲಿ, ಬಂಧುಗಳಲ್ಲಿ ನಿಮಗೆ ಸಾಮರಸ್ಯ ಕಂಡು ಬರುವಂಥದ್ದು. ಉದ್ಯೋಗ ಸ್ಥಳದಲ್ಲಿ ಸಹ ನಿಮಗೆ ಹೆಚ್ಚಿನ ಒಂದು ಅವಾರ್ಡ್ಗಳು ಅಥವಾ ಇನ್ನಿತರವಾದ ಬಹುಮಾನ, ಪ್ರೈಸ್ ಎಲ್ಲ ಸಿಗುವಂಥದ್ದು ಇರುತ್ತೆ. ಹಾಗಾಗಿ ಕೇತುವಿನಿಂದ ನಿಮಗೆ ವಿಶೇಷವಾದ ಸ್ಥಾನಮಾನ, ಯಶಸ್ಸು, ಕೀರ್ತಿ, ಜಯ ಲಾಭ ಇದೆ. ಇನ್ನು ವಿದೇಶಕ್ಕೆ ಹೋಗಲು ಅವಕಾಶ, ವಿದೇಶದಲ್ಲಿ ಉದ್ಯೋಗದ ಅವಕಾಶ ಸಹ ರಾಹು ಮತ್ತು ಕೇತು ಎರಡೂ ಗ್ರಹಗಳ ಒಂದು ಬೆಂಬಲ ನಿಮಗೆ ಇರುವ ಕಾರಣ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಸೂರ್ಯನಿಂದ ಕೇತುವಿನವರೆಗೆ 8 ಗ್ರಹಗಳ ವಿಚಾರ ನಿಮಗೆ ಸೆಪ್ಟೆಂಬರಲ್ಲಿ ಹೇಗಿದೆ ಅಂತ ಒಂದು ವಿವರಣೆ ಮಾಡಿದ್ದೇನೆ. ಇನ್ನು 9ನೇದಾಗಿ ಅಲ್ಲಿ ಕ್ಷಿಪ್ರ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರನ ಬೆಂಬಲ ನಿಮಗೆ ಯಾವ್ಯಾವ ದಿನಗಳಲ್ಲಿ ಇದೆ ಗಮನದಲ್ಲಿಟ್ಕೊಂಡು ಆ ದಿನಗಳನ್ನು ಬಳಸಿಕೊಳ್ಳುವಂಥದ್ದು. ಚಂದ್ರನ ಬೆಂಬಲ ನಿಮಗೆ ಸೆಪ್ಟೆಂಬರ್ 1, 2, 3, 4, 10, 11, 12, 13, 16, 17, 18, 21, 22, 23, 28, 29, 28, 29, 30 ಎಷ್ಟು ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುತ್ತೆ. ಸುಮಾರು 17 ಡೇಟ್ಗಳಲ್ಲಿ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು. ಅಪರೂಪವಾಗಿ ನಿಮಗೆ ಚಂದ್ರನ ಬೆಂಬಲ 17 ಡೇಟ್ಗಳು ಸಿಗುತ್ತೆ. ಜೊತೆಗೆ ತಿಂಗಳ ಪೂರ್ತಿ ಗುರುವಿನ ಬೆಂಬಲ ಸಿಗುವ ಕಾರಣ ಗಜಕೇಸರಿ ಯೋಗ ಅಥವಾ ರಾಜಯೋಗದಂಥ ಫಲಗಳನ್ನು ನೀವು ಈ ತಿಂಗಳಲ್ಲಿ ಖಂಡಿತ ಅನುಭವಿಸಲಿಕ್ಕಾಗುತ್ತೆ. ದೀರ್ಘಕಾಲದ ಕನಸು ನನಸಾಗುವಂಥದ್ದು, ದೀರ್ಘಕಾಲದಿಂದ ಕಾಣುತ್ತಿದ್ದ ಯಾವುದೇ ರೀತಿಯ ನಿಮ್ಮ ವಿಷನ್ಗಳನ್ನು ಈಗ ಒಂದು ಕಾರ್ಯರೂಪಕ್ಕೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶಗಳು ಸಿಗಲಿವೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣಗಳು ಯಾವುದು ಅಂತ ನೋಡಿದರೆ ನೀವು ವಿಶೇಷವಾಗಿ ಎಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ ಬಳಸ್ಕೊಳ್ಳಿ. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು ಅಲ್ಲಿ ಬುಧನ ಅನುಕೂಲ ಇರುವಂಥ 25ರವರೆಗೆ ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಎಲ್ಲೋ ಮಿಕ್ಸ್ ವೈಟ್ ಗ್ರೀನ್ ಬಣ್ಣ ಬಳಸುವಂಥದ್ದು. ಸಂಖ್ಯೆ 3, 7, 5 ಮತ್ತು 1 ಸಂಖ್ಯೆಯನ್ನು ಬಳಸಿಕೊಳ್ಳುವಂಥದ್ದು. 1 ಸಂಖ್ಯೆ ನಿಮಗೆ ಅಲ್ಲಿ ಸೂರ್ಯನ ಅನುಕೂಲ ತಿಂಗಳ ಪೂರ್ತಿ ಇರೋ ಕಾರಣ ಆರೆಂಜ್ ಅಥವಾ ಸಂಖ್ಯೆ 1 ಸಹ ತಿಂಗಳ ಪೂರ್ತಿ ಬಳಸಿಕೊಳ್ಳುವಂಥದ್ದು. ಗ್ರೀನ್, ವೈಟ್ ಮಿಕ್ಸ್ ಮತ್ತು ಆರೆಂಜ್ ಖಂಡವನ್ನು ತಿಂಗಳ ಪೂರ್ತಿ ಬಳಸಿಕೊಳ್ಳುವಂಥದ್ದು. ಹಾಗೆಯೇ ಚಂದ್ರಾನುಕೂಲವಿರುವಂಥ ಡೇಟ್ಗಳಲ್ಲಿ ನೀವು ವಿಶೇಷವಾಗಿ ಅಲ್ಲಿ 17 ಡೇಟ್ಗಳು ನಿಮಗೆ ಚಂದ್ರಾನುಕೂಲವಿರುವಂಥ ಡೇಟ್ಗಳು ಸಿಕ್ಕಿವೆ. ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಸಹ ಬಳಸ್ಕೋಬೋದಾಗಿದೆ. ಹೀಗಾಗಿ ಈ ತಿಂಗಳಲ್ಲಿ ಅದ್ಭುತವಾದ ಅವಕಾಶ ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ವಿದ್ಯಾರ್ಥಿ, ಯುವಕರು, ಸಾಧಕರು ನಿಮ್ಮ ಒಂದು ಧೈರ್ಯ ಪ್ರವೃತ್ತರಾದರೆ, ನಿಮಗೆ ಕಾರ್ಯಪ್ರವೃತ್ತರಾದರೆ ಅದಕ್ಕೆ ಗ್ರಹಗಳ ವಿಶೇಷವಾದ ಬೆಂಬಲ, ಆಶೀರ್ವಾದ, ಅದೃಷ್ಟ ನಿಮ್ಮ ಪರವಾಗಿರುತ್ತೆ. ಎಲ್ಲರಿಗೂ ಸಫಲತೆ ಆಗುತ್ತೆ. ಇನ್ನು ಸಣ್ಣ ಪುಟ್ಟ ಗ್ರಹಗಳ ವೈರುಧ್ಯ ದೋಷಗಳು ಇರುತ್ತವೆ. ಆ ದೋಷ ನಿವಾರಣೆಗೆ ಗಣೇಶ, ಶಿವ, ನಿಮ್ಮ ಕುಲದೇವಿ, ಕುಲದೇವತೆ ಅಥವಾ ಗ್ರಾಮದ ದೇವತೆ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರ ಶ್ಲೋಕ, ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡುವಂಥದ್ದು, ದೇವಾಲಯಗಳ ಸಂದರ್ಶನ ಮಾಡೋದು, ಅರಳಿ ಮರ ಪ್ರದಕ್ಷಿಣೆ ಇತ್ಯಾದಿಗಳಿಂದ ನಿಮ್ಮ ದೋಷವನ್ನು ಕಳೆದುಕೊಳ್ಬೋದು. ಎಲ್ಲ ವೃಶ್ಚಿಕ ರಾಶಿಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಯಲಾಭ ಬಳಸಿದ್ದೇ ಆಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಂ ಸನ್ಮಂಗಳಾನಿ ಭವಂತು.